ವೆರಿ ಗುಡ್ ಮಾರ್ನಿಂಗ್ ಗಾಯ್ಸ್. ವಾಕ್ ಮುಗಿಸ್ಕೊಂಡು ಏನಪ್ಪ ಇದು ಮೂಟೆ ಹೊತ್ಕೊಂಡು ಹೋಗ್ತಾ ಇದ್ದಾಳೆ ಅಂತ ಕನ್ಫ್ಯೂಸ್ ಆಗಬೇಡಿ. ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಗೈಸ್. ವಾಕೆಲ್ಲ ಮುಗಿತು, ಮನೆಗೆ ಹೋಗ್ತಾ ಇದ್ದೀನಿ. ಮೂಟೆ, ನುಗ್ಗೆ ಸೊಪ್ಪಿನ ಮೂಟೆ. ಅಂಕಲ್ ಇದ್ದಾರೆ, ವಾರಡ ಅಂಕಲ್ ಅವ್ರು ಕೊಟ್ಟರು ತಗೊಂಡೋಗಮ್ಮ ಅಂತ. ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಸುಸ್ತಾಯಿತು. 5:30 ವಾಕ್ ಮುಗಿಸ್ಕೊಂಡು ನುಗ್ಗೆ ಸೊಪ್ಪು ಹಿಡ್ಕೊಂಡು ಮನೆಗೆ ಹೋಗ್ತಾಯಿದ್ದೀನಿ. ವೆರಿ ಗುಡ್ ಮಾರ್ನಿಂಗ್ ಗಾಯ್ಸ್. ಇನ್ನೂ ಮಲಗಿದ್ದೀರಾ? ನಾನು ವಾಕ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾಯಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ವಿಡಿಯೋ ಕೊನೆ ತನಕ ನೋಡಿ. ಇವತ್ತೇನೇನಾಗುತ್ತೆ ಪ್ರತಿಯೊಂದು ತೋರಿಸ್ತೀನಿ, ಓಕೆನಾ? ಇವತ್ತಂತೂ ಹರಿಬರಿ ಬಂದ ತಕ್ಷಣ ಹಾಲು ಕಾಯಿಸಿ ಸತೀಶ್ ಕೂಡ ಎದ್ಬಿಟ್ಟಿದ್ರು ಬೇಗ. ಮೊಟ್ಟೆ ಎಲ್ಲ ಬೇಯಕ್ಕೆ ಇಟ್ಬಿಟ್ಟು ನನಗೂ ಒಂದು ಕಪ್ ಹಾಲು ಮಾಡಿಕೊಂಡೆ, ಹಾರ್ಲಿಕ್ಸ್ ಹಾಕ್ಕೊಂಡು. ನೋಡಿ ನನ್ನ ಮಗಳು ನನಗೆ ಎಷ್ಟು ಹೆಲ್ಪ್ ಮಾಡ್ತಾಳೆ ಅಂತ. ಕೊಟ್ಟಿರೋ ಗಂಜಿನೂ ಕೂಡ ಇನ್ನೂ ಕುಡ್ದಿಲ್ಲ. ಅದು ಬಂದ ತಕ್ಷಣ ಬೆಳ್ಳುಳ್ಳಿ ಬಿಡಿಸ್ಕೊಡ್ತೀನಿ ಕೊಡು ಮಮ್ಮಿ ಅಂತ ಬಿಡಿಸ್ಕೊಡ್ತಾ ಇದ್ದಾಳೆ. ದಯವಿಟ್ಟು ನೆಟ್ಟಿಗೆ ಬುದ್ಧಿ ಕಲೀರಿ ಅಂತ ನನಗೆ ಕಮೆಂಟ್ ಮಾಡ್ತೀರಾ. ನಾನು ನೆಟ್ಟಿಗೆ ಬುದ್ಧಿ ಕಲ್ತಿರೋದಕ್ಕೆ ನನ್ನ ಮಕ್ಕಳಿಗೆ ನಾನು ಇವಾಗ ಆದಷ್ಟು ಈ ವಯಸ್ಸಿಗೆ ಏನೆಲ್ಲ ಕಲಿಸ್ಬೇಕೋ ನನ್ನ ಶಕ್ತಿ ಮೀರಿ ಪ್ರಯತ್ನ ಪಟ್ಟು ಕಲಿಸಿದ್ದೀನಿ ಕೂಡ. ಸೊ ಸತೀಶು 5:30 ನಾವು ವಾಕಿಂದ ಬರೋಷ್ಟರಲ್ಲೇ ಎದ್ದು ಬಂದು ನ್ಯೂಸ್ ನೋಡ್ತಾ ಕೂತಿದ್ದಾರೆ. ಕತ್ಲೇಲಿ ಗೊಗ್ಗಯ್ಯ ಅಂದ್ಕೊಂಬೇಡಿ, ಅವರು ನಮ್ಮ ಪತಿ ದೇವರು. ಸೊ ನೋಡಿ, ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕೊಂಡು ಈರುಳ್ಳಿ ಬಿಡಿಸ್ತಾ ಇದ್ದೆ ನನ್ನ ಮಗು. ಸೊ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಬಿರಿಯಾನಿ ಮಾಡೋಣ ಅಂತ. ಏನೇನು ಮಾಡ್ತೀನಿ ಅಂತ ಐಡಿಯಾ ಇನ್ನೂ ಇಲ್ಲ ನಿಜಕ್ಕೂ. ಫಸ್ಟಿಗೆ ಎಗ್ ಬೋಂಡ ಮಾಡ್ತಾಯಿದ್ದೀನಿ. ಮೊಟ್ಟೆ ಬೇಯಿಸ್ಕೊಂಡೆ, ಅದೆಲ್ಲನೂ ಹಿಟ್ಟೆಲ್ಲ ರೆಡಿ ಮಾಡಿ ಈಗ ಬೋಂಡ, ಎಗ್ ಬೋಂಡ ಚೆನ್ನಾಗಿ ಬರ್ತಾಯಿದೆ ನೋಡಿ. ಎಗ್ ಬೋಂಡ ಎಲ್ರಿಗೂ ಇಷ್ಟ ಆಗುತ್ತೆ. ಬರೀ ಮೊಟ್ಟೆ ಕೊಡೋದಕ್ಕಿಂತ ಈ ರೀತಿ ಕೊಟ್ಟರೆ ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ. ಸೊ ಹಾಗಾಗಿ ಎಗ್ ಬೋಂಡ ಇನ್ನೂ ತುಂಬ ಐಟಮ್ಸ್ ಮಾಡಬೇಕು. ಏನೇನು ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ. ಒಬ್ಬಳೆ ರೆಡಿ ಮಾಡಬೇಕು ಎಲ್ಲನೂ. ಇವತ್ತಂತೂ ಬೆಂಡೆತ್ತು ಬ್ರೇಕ್ ಆಗಿಬಿಟ್ಟಿದ್ದೀನಿ. ಯಾಕಂದರೆ ಅವರು ಬ್ರೇಕ್ಫಾಸ್ಟ್ಗೆ ನಮ್ಮ ಅತ್ತೆದಿರು, ನಮ್ಮ ಅತ್ತೆ ಮಕ್ಕಳು ಎಲ್ಲರೂ ಬನ್ನಿ ಅಂತ ನಾನು ಕರೆದಿದ್ದೆ. ಸೊ ಹಾಗಾಗಿ ಹಿಂದಿನ ದಿನ ಫಂಕ್ಷನ್ಗೆ ಹೋಗಿದ್ವಲ್ಲ, ಹಾಗಾಗಿ ಸತೀಶ್ ಶ್ರೀರಂಗಪಟ್ಟಣಕ್ಕೆ ಹೋಗಿ ಮಟನ್, ಚಿಕನ್, ಫಿಶ್ ಎಲ್ಲನೂ ತೊಗೊಂಬಂದಿದ್ರು ಪಾಪ. ಸೊ ಅದನ್ನೆಲ್ಲ ಮಟನ್, ಚಿಕನ್ ಎಲ್ಲ ತೊಳೆದಿಟ್ಕೊಂಬಿಟ್ಟು ಫಿಶ್ನ ಕಬಾಬ್ ಮಾಡೋಕ್ಕೆ ಮ್ಯಾರಿನೇಟ್ ಮಾಡಿಬಿಟ್ಟು ಏನೇನು ಬೇಕೋ ನನ್ನ ಬಟ್ಟೆ ನಾನು ಅವತಾರ ನೋಡ್ಬಿಟ್ಟು ಯಾರು ಗಾಬರಿ ಆಗಬೇಡಿ. ಮನೇಲಿದ್ದಾಗ ನಾರ್ಮಲ್ ಎಲ್ಲರೂ ಹಾಗೆ ಅಲ್ವಾ. ಸೊ ವಾಕಿಂದ ಬಂದವಳೆ ಪ್ಯಾಂಟೆಲ್ಲ ಬಿಚ್ಚಿಟ್ಬಿಟ್ಟು ಒಂದು ಪೆಟಿಕೋಟ್ ಹಾಕ್ಕೊಂಡು ಬೇಗ ಕೆಲಸ ಮಾಡ್ತಾಯಿದ್ದೀನಿ. ಚಿಕನ್ನಲ್ಲಿ ಸ್ವಲ್ಪ ಚಿಲ್ಲಿ ಚಿಕನ್ ಮಾಡೋಣ, ಸ್ವಲ್ಪ ಚಿಕನ್ ಬಿರಿಯಾನಿ ಮಾಡೋಣ. ಬ್ರೇಕ್ಫಾಸ್ಟ್ಗೆ ಬರ್ತಾರಲ್ವ, ಹಾಗಾಗಿ ಅದ್ರ ಜೊತೆ ಚಪಾತಿ, ಮಟನ್ ಸಾರು, ಜೊತೆಗೆ ಮೊಟ್ಟೆ ಬೋಂಡ, ಆಮೇಲೆ ಫಿಶ್ ಕಬಾಬ್, ಇಷ್ಟೆಲ್ಲ ರಾಯ್ತಾ ಇದೆಲ್ಲ ರೆಡಿ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಏನೇನು ಬೇಕೋ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡ್ಬಿಡೋಣ. ಈರುಳ್ಳಿ, ಟೊಮೆಟೊ, ಸತೀಶ್ ಅಂತೂ ಸೊಪ್ಪು, ಶುಂಠಿ ಮತ್ತು ಸೌತೆಕಾಯಿ ಈ ಥರದ್ದೆಲ್ಲ ತರಕ್ಕೆ ಹೋಗಿದ್ರು. ಡೀಟೇಲಾಗಿ ನಾನು ಸುಮಾರು ಸಲ ರೆಸಿಪೀಸ್ ಎಲ್ಲ ತೋರಿಸಿದ್ದೀನಿ. ಮೇಲಿಂದ ಮೇಲೆ ಮಾತ್ರ ನಾನು ತೋರಿಸ್ತಾ ಇದ್ದೀನಿ. ಚಿಕನ್ನ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಚಿಲ್ಲಿ ಚಿಕನ್ ಮಾಡೋಕ್ಕೆ. ಟೊಮೆಟೊ, ಈರುಳ್ಳಿ ಕಟ್ ಮಾಡ್ಕೊಳ್ಳೋದು, ಒಗ್ಗರಣೆಗೆ ಹಾಕೊಳ್ಳೋದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದು, ಅಚ್ಕಾರದ ಪುಡಿ, ಹಸಿಮೆಣ್ಸಿಕಾಯಿ, ಕ್ಯಾಪ್ಸಿಕಮ್ ಹಾಕೋದು. ಅದ್ರ ಜೊತೆ ಕಾರ್ನ್ಫ್ಲೋರ್ ಸ್ವಲ್ಪ ನೀರಲ್ಲಿ ಕದ್ರಬಿಟ್ಟು ಹಾಕ್ಬಿಟ್ಟು ನಿಮ್ಮ ಹತ್ರ ಟೇಸ್ಟ್ಗೆ ಅನುಗುಣವಾಗಿ ಗರಂ ಮಸಾಲ, ಚಕ್ಕೆ ಲವಂಗ ಪೌಡರ್ ಬೇಕಿದ್ದರೆ, ಇಲ್ಲ ಅಂದರೆ ಕಿಚನ್ ಕಿಂಗ್ ಮಸಾಲ ಅಂತ ಸಿಗುತ್ತೆ. ನಾನು ಲಾಸ್ಟ್ ವ್ಲಾಗಲ್ಲಿ ಆ ಥರದ್ದು ತೋರಿಸಿದ್ದೆ ಕೂಡ. ಅದನ್ನು ಆ್ಯಡ್ ಆನ್ ಮಾಡಿಕೊಂಡ್ರೆ ನಾವೇನೇ ಅಡುಗೆ ಮಾಡಿದ್ರೂ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿ ಬರುತ್ತೆ. ಸೊ ಈ ಕಡೆ ಮೊಟ್ಟೆ ಬೋಂಡ ಲಾಸ್ಟ್ ಫೈನಲ್ ಸ್ಟೇಜಲ್ಲಿತ್ತು. ಅದನ್ನು ಕೂಡ ಕರೆದು ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಫಸ್ಟಿಗೆ ಪೂರಿ ಮಾಡೋಣ ಅಂದ್ಕೊಂಡೆ. ಬಟ್ ಪೂರಿ ಎಣ್ಣೆ ಜಿಡ್ಡುನೇನೋ ಅವ್ರ ಮನೇಲಿ ಪೂರಿ ಊಟ ಇತ್ತು, ಹಾಗಾಗಿ ಪೂರಿ ಬೇಜಾರು ಮಾಡ್ಕೋತಾರೆ ಅಂತೇಳಿ ಚಪಾತಿ ಮಾಡೋಣ ಅಂತ. ಈ ಕಡೆ ನೋಡಿ, ಬಿರಿಯಾನಿಗೆ ಆಲ್ರೆಡಿ ನೀರು ಕುದಿಯೋಕೆ ಇಟ್ಟಿದ್ದೀನಿ. ಎಲ್ಲ ಒಗ್ಗರಣೆ ಮಾಡಿ ಸುಮಾರು ಸಲ ನಾನು ತೋರಿಸಿದ್ದೀನಿ. ಚುಕ್ಕಿ ಸೊಪ್ಪು, ಸಾಂಬಾರು ಸೊಪ್ಪು ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿ ಮಾಡ್ತಾರಂಥದ್ದು. ಉಪ್ಪು ಖಾರ ಹೆಂಗಿದೆಯೋ ನಾನು ಯಾವುದು ಟೇಸ್ಟ್ ಮಾಡಲಿಲ್ಲ. ಸ್ವಲ್ಪ ಬೇಗ ಮಾಡ್ಕೋತಾ ಇದ್ದೆ. ರುಬ್ಬುವಂಥದ್ದೆಲ್ಲ ಬೇಗ ರುಬ್ಬಿಟ್ಕೊಂಡು ಎಲ್ಲ. ಅಡುಗೆ ಮನೆ ಎಷ್ಟೇ ದೊಡ್ಡದಾಗಿದ್ರೂ ಈ ಥರ ಜಾಸ್ತಿ ಕೆಲಸ ಮಾಡಿದಾಗ ಟೈಮೇ ಸಾಲಲ್ಲ ನೋಡಿ. ವಿಡಿಯೋ ಮಾಡು ಅಂದರೆ ಸಲಾಡ್ಗೂ ಕೂಡ ರೆಡಿ ಮಾಡಿದೆ. ಸೌತೆಕಾಯಿ, ಈರುಳ್ಳಿ ಕಟ್ ಮಾಡಿ ಇಟ್ಬಿಟ್ಟೆ.
ಮತ್ತು ಇದು ಏನದು ರಾಯ್ತ, ಮೊಸರು ರಾಯ್ತ ಕೂಡ ಮಾಡಿ ಇಟ್ಬಿಟ್ಟೆ. ದಿನಾಗಲೂ ಗುರುಮಲಪ್ಪ ಇಲ್ಲ ನಮ್ಮ ಹುಡುಗರು ಯಾರಾದರೂ ಇರ್ತಿದ್ರು ನನಗೆ ಹೆಲ್ಪ್ ಮಾಡೋಕ್ಕೆ. ಬಟ್ ಇವತ್ತಂತೂ ಒಬ್ಬಳೆ. ಈಗ ಚಿಲ್ಲಿ ಚಿಕನ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಚಿಕನ್ ಬಿರಿಯಾನಿಗೆ ನೀರು ಕುದಿ ಬಂದಮೇಲೆ ರೈಸ್ ಹಾಕಿ ದಮ್ ಹಾಕೋದೆಷ್ಟೋ ಅಷ್ಟೇ. ನನ್ನ ಮಗನಿಗೆ ಟ್ಯೂಷನ್ ಇತ್ತು. ಆಯ್ತಾ ಮಮ್ಮಿ ಅವನಿಗೆ 7:15 ಆಗ್ತಿದ್ದಂಗೆ ಶುರು ಮಾಡ್ತಾನೆ, ಆಯ್ತಾ ಮಮ್ಮಿ ಅಂತ. ಸೊ ಈ ಕಡೆ ಚಿಲ್ಲಿ ಚಿಕನ್ಗೆ ಚಿಕನ್ ಎಲ್ಲ ಬೇಯಿಸ್ಕೊಂಡು ಎತ್ತಿಟ್ಕೊಂಡ್ಬಿಟ್ಟೆ. ಮಟನ್ ಸಾರಿಗೂ ಕೂಡ ಒಗ್ಗರಣೆ ಮಾಡಿ ಇಟ್ಬಿಟ್ಟೆ, ನೀರು ಕುದೀಲಿ ಅಂತ ಹೇಳಿ. ಈ ಕಡೆ ಕ್ಯಾಪ್ಸಿಕಮ್ ಆ ಥರದ್ದೆಲ್ಲ ಕಟ್ ಮಾಡಿ ಸ್ಲ್ಯಾಬೆಲ್ಲ ನೀಟಾಗಿ ಒರೆಸ್ಕೊಂಡಿದ್ದೀನಿ. ಚಿಲ್ಲಿ ಚಿಕನ್ಗೆ ಹಾಕ್ಕೊಂಡ್ರೆ ಬೇಗ ಆಗುತ್ತೆ ಅಂತ ಹೇಳಿ. ಸೊ ನನಗೆ ಒಂದು ಟೆನ್ಷನ್ ಅಂದರೆ ಈಗ ಜಾಸ್ತಿ ಸ್ವೆಟ್ ಆಗ್ತಾಯಿದ್ದೀನಿ. ಅಲ್ಲಲ್ಲೇ ಹೋಗಿ ಹಿಂಗೆ ಮುಖಕ್ಕೆ ತಣ್ಣೀರು ಟ್ಯಾಪ್ ಮಾಡ್ಕೊಳ್ಳೋದು ಈ ಥರದ್ದೆಲ್ಲ ಮಾಡ್ತಾಯಿದ್ದೀನಿ. ಅದು ಸ್ವಲ್ಪ ಎಣ್ಣೆ ಆರಿಬಿಡ್ತು ನನಗೆ ಆಲ್ರೆಡಿ ಮುಖಕ್ಕೆ ಚಿಲ್ಲಿ ಚಿಕನ್ ಮಾಡುವಾಗ. ಸೊ ಉರಿ ಇಷ್ಟು ತಡ್ಕೊಳಕ್ಕೆ ಆಗಲಿಲ್ಲ. ಬರೀಲಿ ಇಷ್ಟೆಲ್ಲ ಕೆಲಸ ಮಾಡುವಾಗ ಅಷ್ಟೆಲ್ಲ ತೊಂದರೆ ಆಗೇ ಆಗುತ್ತೆ. ನಿಮ್ಮೆಲ್ರಿಗೂ ಗೊತ್ತಿರುತ್ತೆ. ಹೊರಗಡೆಯಿಂದ ಎಲ್ಲ ತಂದಿರ್ತೀವಿ. ಅದು ಪಟ್ನಾದಿಂದ ತಂದಿದ್ದಾರೆ ಸತೀಶು. 5:45 ಹೋಗಿ 7:15 ಅಷ್ಟರಲ್ಲಿ ನನಗೆಲ್ಲ ತಂದು ಕೊಟ್ಟರು. ಅದಕ್ಕೆ ಚಾಕೆಲ್ಲ ಹಾಕಿ ಸ್ವಲ್ಪ ಮಾಡ್ತಾಯಿದ್ದೀನಿ. ಯಾಕೆಂದರೆ ಕಾಲ್ಧೂಳು ಆಗಬಾರ್ದಲ್ವ ಗೈಸ್. ಹೊರಗಡೆಯಿಂದ ತಂದಿರೋ ಐಟಮ್ಸ್ಗೆ ಬೇಗ ಕಾಲ್ಧೂಳಾಗುತ್ತೆ. ಹಾಗಾಗಿ ನನಗಂತೂ ಬೆವರು ಎಲ್ಲ ಕಡೆ ಕಿತ್ಕೊಂಡು ಬರ್ತಾಯಿತ್ತು. ಇಷ್ಟೊತ್ತಿಗೆ ಕೆಲಸ ಮುಗಿಯೋತಪ್ಪ, ಎಷ್ಟು ಬೇಗ ನಾನು ಸ್ನಾನ ಮಾಡ್ತೀನಪ್ಪ ಅನ್ನಿಸ್ತಾಯಿತ್ತು. ಸೊ ಹಾಲೆಲ್ಲ ಫುಲ್ ಕೆನೆಗಟ್ಬಿಟ್ಟಿತ್ತು. ಬೇರೆ ಪಾತ್ರೆಗೆ ಚೇಂಜ್ ಮಾಡಿಬಿಟ್ಟೆ. ಅಂದರೆ ಈಗ ಫಿಶ್ಗೂ ಮ್ಯಾರಿನೇಟ್ ಮಾಡೋಕೆ ಇಟ್ಟಿದ್ದೀನಿ. ಈ ಕಡೆ ಮಟನ್ ಸಾರು ಕೂಡ ರೆಡಿ ಆಗ್ತಾಯಿದೆ. ನಾನು ಯಾವುದೇ ರೀತಿ ಪ್ಯಾಕೆಟೆಲ್ಲ ಯೂಸ್ ಮಾಡಲ್ಲ. ಸುಮಾರು ಸಲ ನಾನು ಹೇಳಿದ್ದೀನಿ, ತೋರಿಸಿದ್ದೀನಿ ಕೂಡ. ನಾನು ಮನೇಲಿ ಏನು ಯೂಸ್ ಮಾಡ್ತೀನೋ ಅದದ್ದೇ ಮಾಡ್ತಿರ್ತೀನಿ. ಸ್ವಲ್ಪ ಕಾರ್ನ್ಫ್ಲೋರ್, ಕಡಲೆ ಹಿಟ್ಟು, ಚೂರು ಅಕ್ಕಿ ಹಿಟ್ಟು, ಆಮೇಲೆ ಸ್ವಲ್ಪ ಅಚ್ಕಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂದು ಮೊಟ್ಟೆ, ಸ್ವಲ್ಪ ಕಸೂರಿ ಮೇಥಿ ಈ ಥರದ್ದೆಲ್ಲ ಹಾಕಿ ಸ್ವಲ್ಪ ನಿಂಬೆಹಣ್ಣು, ಕರಿಬೇವು ಎಲ್ಲ ಹಾಕಿ ಕಲಸಿ ಇಡಬೇಕು. ಫಿಶ್ನ ಹಿಂದಿನ ದಿನವೇ ಕಲಸಿ ಫ್ರಿಜ್ಜಲ್ಲಿ ಇಟ್ಟು ಕರೆದ್ರೆ ಇನ್ನೂ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಹೆಲ್ತಿ ವೈಸು ಫಿಶ್ಶು ತುಂಬ ಒಳ್ಳೆಯದಲ್ವ. ಸೊ ಹಾಗಾಗಿ ನಾನು ಎಂಥ ಅಂದರೆ ನನಗೆ ಹ್ಯಾಂಡಲ್ಸ್ ಕಟ್ಟಾಗಿಬಿಟ್ಟಿದೆ ದೊಡ್ಡ ಕುಕ್ಕರ್ದು. ಆ ಹ್ಯಾಂಡಲ್ಸ್ ಹಾಕ್ಸೋಷ್ಟು ನನಗೆ ಫ್ರೀ ಆಗ್ತಾಯಿಲ್ಲ. ಈ ಕುಕ್ಕರ್ ಮುಚ್ಚಳ ಹಾಕೋದೇ ನಾನು ದೊಡ್ಡ ಸಾಹಸ ಪಡ್ತಾಯಿದ್ದೀನಿ. ಯಾಕಂದರೆ ಜಾಸ್ತಿ ದೊಡ್ಡ ಅಡುಗೆ ಏನು ನಾನು ಜಾಸ್ತಿ ಮಾಡಲ್ಲ ಅಲ್ವಾ. ಹಾಗಾಗಿ ಸೊ ಇದನ್ನು ಇನ್ನೊಂದ್ಸಲ ಮೇಲಿಂದ ಮೇಲೆ ಕೈ ಆಡ್ತಾಯಿದ್ದೀನಿ. ಒಂದು ಅರ್ಧ ಗಂಟೆ ಹೋಗಲಿ, ಅವ್ರು ಬರೋ ಟೈಮ್ಗೆ ಕರ್ಕೊಳ್ಳೋಣ ಅಂಥೇಳಿ ಈಗ ಮಟನ್ ಸಾರಿಗೂ ಕೂಡ ಕುಕ್ಕರ್ ವಿಷಲ್ ಹಾಕಿ ಇಟ್ಬಿಟ್ಟೆ. ಒಂದು 2ರಿಂದ 3 ಕೂಗಿದ್ರೆ ಸಾಕು. ಈ ಕಡೆ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೆ, ಚಪಾತಿ ಮಾಡ್ಕೊಳ್ಳೋಣ ಅಂತ ಎಲ್ಲ ಸ್ಲ್ಯಾಬೆಲ್ಲ ಕ್ಲೀನ್ ಮಾಡಿಕೊಂಡು 8:15 ಆಗೇ ಹೋಯ್ತು ಗಾಯ್ಸ್. ಬೇಗ ಚಪಾತಿ ಎಲ್ಲ ಒಂದೇ ಉಸಿರಿಗೆ ಲಟ್ಟಿಸ್ತಾ ಇದ್ದೀನಿ. ಇದ್ರ ಜೊತೆ ನನ್ನ ಮಗನ ಕಿತಾಪತಿ ಒಂದೊಂದಲ್ಲ. ಅವನಿಗೆ ನನ್ನನ್ನು ರೇಗಿಸಿಲ್ಲ ಅಂದರೆ ಅವನಿಗೆ ತಿಂದಿದ್ದು ಜೀರ್ಣ ಆಗಲ್ಲ. ಚಪಾತಿ ಮಾತ್ರ ಫುಲ್ಕ ಥರ ಉಬ್ಬಿ ಬರ್ತಾಯಿತ್ತು. ಅರ್ಜೆಂಟಲ್ಲಿ ಮಾಡಿದ್ರೂ ಕೂಡ ಅಡುಗೆ ತುಂಬ ರುಚಿಯಾಗಿ ಅಚ್ಚುಕಟ್ಟಾಗಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ, ತೀರಾ ಖಾರನೂ ಇರಲಿಲ್ಲ, ಚೆನ್ನಾಗಿತ್ತು ಗೈಸ್. ಕೈಯಲ್ಲಿರೋದು ಲಟ್ಟಣಿಗೆ ಅಂತಾರೆ, ಏನಂತಾರೆ ಹೇಳು? ಕಿತ್ತೋಯ್ತಾಯ್ತೆ ನನಗೆ. ಅಡುಗೆ ಮನೆಗೆ ಬಂದ್ಬಿಟ್ರೆ ಕೆಲಸ ಟೈಮಲ್ಲಿ ಮೇಲೆ ಇಲ್ವಾ? ಎಲ್ಲ ಒರ್ಸಿಟ್ಟಿದ್ದೆ ಸ್ಲ್ಯಾಬ್. ನೋಡು ಇವತ್ತು ಒಳ್ಳೆ ಬೆಕ್ಕು ಮರಿ ಬೆಕ್ಕಿಂದೆ ಸುತ್ತಲ್ಲ ಹಾಲ್ಗೋಸ್ಕರ, ಹಾಗೆ ಅವನಿಗೆ ತಿಂಡಿಗೋಸ್ಕರ ಹಂಗೆ ಸುತ್ತಾ ಇದ್ದ. ಅದಕ್ಕಿಂತ ಮುಂಚೆ ಈ ನನಗೆ ರೇಗಿಸಿಲ್ಲ ಅಂದರೆ ಅವನಿಗೆ ತಿಂಡಿ ಜೀರ್ಣನೇ ಆಗಲ್ಲ. ನನಗೆ ಸಿಟ್ಟು ಹತ್ತಿಸ್ಬಿಡ್ತಾನೆ. ಅವನಿಲ್ಲ ಅಂದರೆ ನನಗೆ ಬೋರ್ ಆಗ್ತಾ ಇರುತ್ತೆ ಗೈಸ್, ನಾನು ಯಾರು ಹೊಟ್ಟೆ ಉರಿಸ್ಕೊಳ್ಳೋರು ಇಲ್ವಲ್ಲ ಅಂತ. ಸೊ ಫಸ್ಟಿಗೆ ದಮ್ ತೆಗೆದು ಬಿಸಿ ಪಲಾವ್, ಪಚ್ಚಡಿ ಮತ್ತು ಒಂದು ಮೊಟ್ಟೆ ಬೋಂಡ ಮತ್ತು ಒಂದು ಸ್ವಲ್ಪ ಚಿಲ್ಲಿ ಚಿಕನ್ ಒಂದು ಪೀಸ್ ಹಾಕ್ಕೊಟ್ಟೆ ಅರ್ಜೆಂಟ್ಗೆ. ಅವರೆಲ್ಲ ಬಂದು ಊಟ ಮಾಡಲಿ, ಆಮೇಲೆ ನಿನ್ಗೆ ಹಾಕ್ಕೊಡ್ತೀನಿ ಅಂತ. ಗೈಸ್ ನೋಡೋಣ, ಕರೆಕ್ಟಾಗಿ ಕಮೆಂಟ್ ಮಾಡಿ ಎಷ್ಟು ವೆರೈಟಿ ಇವತ್ತು ನಾನು ಮಾಡಿದ್ದೀನಿ ಅಂತ ದಯವಿಟ್ಟು ನನಗೆ ಕಮೆಂಟಲ್ಲಿ ಹೇಳಿ. ನಾನು ಕಾಯ್ತಾ ಇರ್ತೀನಿ. ಚಪಾತಿ, ಮಟನ್ ಸಾರು, ಚಿಲ್ಲಿ ಚಿಕನ್, ದಮ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ರಾಯ್ತಾ, ಮೊಟ್ಟೆ ಬೋಂಡ, ಫಿಶ್ ಕಬಾಬ್, ಏನೇನು ಮಾಡಿದ್ದೀನಿ ನಾನೇ ಎಲ್ಲ ಹೇಳ್ಬಿಟ್ಟಿದ್ದೀನಿ. ನೋಡೋಣ. ಸೊ ನನ್ನ ಮಕ್ಳಿಗೂ ಕೂಡ ಈಗ ಊಟಕ್ಕೆ ಕೊಡ್ತಾ ಇದ್ದೀನಿ. ಅವರು ತಡ್ಕೊತಾ ಇಲ್ಲ ಹೊಟ್ಟೆ ಹಸು. ಹಾಗಾಗಿ 8:15 ಎಲ್ಲ ಕೆಲಸ ಮುಗೀತು. ಸ್ನಾನ ಮಾಡಬೇಕು, ಮನೆ ಒರೆಸ್ಬೇಕು. ಸೊ ಕಬಾಬ್ ಒಂದು ಮಾಡಬೇಕು, ಆಮೇಲೆ ಮಾಡ್ತೀನಿ. ಮಟನ್ ಸಾಂಬಾರು ರೆಡಿ ಆಗ್ತಾಯಿದೆ. ಮೊಟ್ಟೆ ಬೋಂಡ, ಚಪಾತಿ, ಚಿಲ್ಲಿ ಚಿಕನ್, ಬಿರಿಯಾನಿ, ರೈಸ್ ಮತ್ತು ಸಲಾಡ್, ಮೊಸರು ಸಲಾಡ್. ಇವ್ರಿಗಾಗಲೇ ಬ್ಯಾಟಿಂಗ್ ಸರಿ ಇದೆಯಾ? ಏನಾಗೈತೆ ಕರೆಕ್ಟಾಗಿ ಹೇಳು, ನೀನೇ ಫಸ್ಟ್ ತಿಂತಾ ಇರೋದು.
ಸರಿ ಇದೆಯಾ ಅಂದೆ. ಫಸ್ಟ್ ಮನೆ ಒರೆಸ್ಬಿಟ್ಟು ಸ್ನಾನ ಮಾಡಿಬಿಡ್ತೀನಿ. ಅವ್ರು ಇನ್ನೇನೋ ಬಂದ್ಬಿಡ್ತಾರೆ. ಅವ್ರು ಬರೋಷ್ಟರಲ್ಲಿ ಎಲ್ಲ ಕೆಲಸ ಮಾಡ್ತಾರ ಅಂದ್ಕೊಂಡೆ. ರೈಸ್ ಮಾಡಿದ್ದೀನಿ, ಚಪಾತಿ ಮಾಡಿದ್ದೀನಿ, ಮಟನ್ ಸಾಂಬಾರು ರೆಡಿ ಆಗ್ತಾ ಇದೆ. ಇಷ್ಟು ಐಟಮ್ ಮಾಡಿದ್ದೀನಿ ಇವತ್ತು. ಕಬಾಬು ಮಾಡಬೇಕು, ಇಲ್ಲಿ ಕಲಿಸಿಟ್ಟಿದ್ದೀನಿ. ಫಿಶ್ ಕಬಾಬ್. ಅವ್ರು ಬರೋದೇ ಅಪರೂಪ ಗೈಸ್. ನೆನ್ನೆ ನೋಡಿದ್ರಲ್ಲ, ನೆನ್ನೆ ವ್ಲಾಗಲ್ಲಿ ಕರೆದು ಬಂದಿದೆ. ಸೊ ಬನ್ನಿ ಬೇಗ ಬೇಗ ಕೆಲಸ ಮುಗಿಸ್ಬಿಡೋಣ. ಕೂರ್ಸೋಣ. ಆಯಿತು. ಏನಕ್ಕದು? ಅದು ಚಪಾತಿ ಮಾಡಿದೆ. ನೀವು ಬಿರಿಯಾನಿ ಅಂತ ಇದು ಮಾಡ್ಕೊತೀರಾ ಅಂದ್ಬಿಟ್ಟು ಬೆಳಗ್ಗೆ ಸ್ವಲ್ಪ ಒಂದು ಚಪಾತಿಗೆ ಸಾಂಬಾರು ಹಾಕೋಣ. ಮಟನ್ ಸಾಂಬಾರು. ಚಾರು ಬನ್ನಿ. ಆಫ್ ಮಾಡಿ. ಆಗಲ್ಲ ಅಂದರು. ಆನ್ ಮಾಡು ಚಾರು ಟಿವಿ. ಏನ ಕೊಡ್ಲಿ? ಮೂವಿ ಹಾಕೊಡು, ಇಲ್ಲ ಯಾವ್ದಾರ ಸೀರಿಯಲ್ ಹಾಕೊಡು. ಇನ್ಯಾರ್ದದು? ನಂದ. ಕೆಳಗಡೆ ಎತ್ಕೊ. ಯಾಕೆ ಡಯಟಾ? ಏನು ದಪ್ಪ ಆಗಲ್ಲ? ನಾನು ಡಯಟು. ಗಣ ಕಮ್ಮಿ ದಮ್ಮಯ್ಯ ನಾನು ಮಾಡು. 5 ನಿಮಿಷ ಮಾಡ್ಕೊಡ್ತೀನಿ. ಮನೆಗೆ ಮಾಡಿದ್ದು ಸುಮಾರಾಗಿ ಮಾಡ್ತೀನಿ ಅಮ್ಮ. ನಾನು ಒಂದು ಐಟಮ್ ಕಮ್ಮಿ ಆದ್ರೆ ನಾನು ನೆನ್ನೆನೇ ಹೇಳ್ಬಿಟ್ಟು ಬಂದಿದ್ದೆ ಅಮ್ಮನಿಗೆ. ಹುಡುಗರು ಮಾಡಿದ್ರೇನಾ? ಅವ್ರದ್ದಾಯ್ತು. ನನಗಂತೂ ತುಂಬ ಖುಷಿ ಆಯಿತು. ನಮ್ಮ ಅತ್ತೆ ಮಕ್ಕಳಂತೂ ನಮ್ಮ ಮನೆಗೆ ಬಂದಿತ್ತೇ ನಂಗೆ ನೆನಪಿಲ್ಲ. ಸೊ ನಮ್ಮ ದೊಡ್ಡತ್ತೆ ಮಗಳಂತೂ ನಮ್ಮ ಮನೆಗೆ ಬಂದೇ ಇರಲಿಲ್ಲ. ಇವತ್ತೇ ಫಸ್ಟ್ ಟೈಮ್ ಬಂದಿರೋದು. ಹಾಗಾಗಿ ತುಂಬ ಖುಷಿ ಆಯಿತು ಅವ್ರು ಬಂದಿದ್ದು. ನಾನಂತೂ ಪ್ರತಿ ಸಲ ವರಮಹಾಲಕ್ಷ್ಮಿ ಹಬ್ಬದಲ್ಲೂ ಕರಿತೀನಿ. ವರಮಹಾಲಕ್ಷ್ಮಿ ಹಬ್ಬ ಅವರು ಎಲ್ಲ ಅವ್ರ ಮನೇಲಿ ಮಾಡ್ತಾರಲ್ವ, ಸೊ ಹಾಗಾಗಿ ಬರೋಕ್ಕಾಗಲ್ಲ. ನಮ್ಮ ಮನೆ ಸತ್ಯನಾರಾಯಣ ಸ್ವಾಮಿ ಕತೆ ಮಾಡಿದಾಗಲೂ ನಾನು ಕಂಪಲ್ಸರಿ ಅವ್ರನ್ನೆಲ್ಲ ಕರಿತೀನಿ ಬನ್ನಿ ಅಂತ. ಬಟ್ ಅವರು ಎಲ್ಲ ಅದು ಇದು ಕೆಲಸ ಅಂದ್ಕೊಂಡು ಅವರು ಬರೋಕ್ಕಾಗಲ್ಲ. ಇವಾಗ ಎಲ್ಲ ಒಟ್ಟಿಗೆ ಒಂದು ಗೆಟ್ ಟುಗೆದರ್ ಥರ ಎಲ್ಲ ಸೇರಿದ್ದೀವಲ್ವ. ಸೊ ಸ್ವಲ್ಪ ಜನ ನನಗೆ ಕಮೆಂಟ್ ಮಾಡಿದರು, ಯಪ್ಪ ನಿಮ್ಮ ಮನೆಗಂತೂ ಯಾರೂ ಬರಲ್ಲ, ನೀನು ಬಾಯಿ ನೋಡಿಕೊಂಡು ಹಾಗೆ ಹೀಗೆ ಅಂತ. ನಮ್ಮದು ಅವಿಭಾಜ್ಯ ತುಂಬು ಕುಟುಂಬ. ನಮ್ಮಪ್ಪಂಗೆ 3 ಜನ ತಂಗಿದಿರು, ಒಬ್ಬರು ತಮ್ಮ. ನಮ್ಮದು ದೊಡ್ಡ ಫ್ಯಾಮಿಲಿ ಗೊತ್ತಾ. ಸೊ ನಮ್ಮ ವರ್ಕ್ ಟೆನ್ಷನಿಂದ ನಾನೇ ಫಂಕ್ಷನ್ಗಳಿಗೆ ಹೋಗೋದೇ ಕಮ್ಮಿ. ಯಾಕಂದರೆ ನನ್ನನ್ನು ಕರ್ಕೊಂಡು ಹೋಗೋಕ್ಕೆ, ಮಕ್ಳನ್ನ ಕರ್ಕೊಂಡು ಹೋಗೋಕ್ಕೆ ಯಾರಾದರೂ ಬೇಕು. ಡ್ರೈವರ್ ಜೊತೆಗಳೇ ಹೋಗ್ಬೋದು, ಇಲ್ಲ ಅಂತಲ್ಲ. ಬಟ್ ನನಗಷ್ಟು ಇಷ್ಟ ಆಗಲ್ಲ ಡ್ರೈವರ್ ಜೊತೆ ಹೋಗೋಕ್ಕೆ. ಹಾಗಾಗಿ ನಾನು ಫಂಕ್ಷನ್ಗಳಿಗೆ ಹೋಗೋದು ಅಷ್ಟು ಕಮ್ಮಿ. ನಮ್ಮದಂತೂ ದೊಡ್ಡ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಸುಮಾರು ವರ್ಷ ಆದಮೇಲೆ ಅವ್ರು ಬಂದಿರೋದು ನಂಗೆ ತುಂಬಾ ಖುಷಿ ಆಯಿತು. ಅವ್ರು ಬಂದವ್ರನ್ನ ಹಾಗೆ ಕಳಿಸ್ಬಾರ್ದು. ಅವರೇ ನಮ್ಮನ್ನು ಅದನ್ನು ಕೊಡಿ ಇದನ್ನು ಕೊಡಿ ಯಾವತ್ತೂ ಕೇಳಿಲ್ಲ. ಅದು ಮಾಡಿ ಇದು ಮಾಡಿ ಯಾರೂ ಕೇಳಲ್ಲ. ನಮ್ಮ ಪ್ರೀತಿಗೆ, ನಮ್ಮ ಖುಷಿಗೆ ನಾವು ಮಾಡೋದು. ಸೊ ಸುಮಾರು ಸ್ಯಾರೀಸ್, ಹೊಸ ಸ್ಯಾರೀಸ್ ಮನೇಲೇ ಇತ್ತು. ನಾನೇನು ಹೊರಗಡೆ ಹೋಗಿ ತರಲಿಲ್ಲ, ಮನೇಲೇ ಇತ್ತು, ಹೊಸದೇ ಇಲ್ಲ. ಹಾಗಾಗಿ ಅದನ್ನೇ ಕೊಟ್ಟು ಕುಂಕುಮಕ್ಕೆ ಬ್ಲೌಸ್ ಪೀಸ್, ಬಟ್ಲು, ತಾಂಬೂಲ, ಅರ್ಶಿನ ಕುಂಕುಮ, ಬಳೆ ಎಲ್ಲ ಕೊಡೋಣ. ಎಲ್ಲ ಮುತ್ತೈದೆಯರು ಒಂಥರ ನೆಮ್ಮದಿ ಆಯಿತು. ಇವತ್ತಂತೂ ನನಗೆ ತುಂಬ ಖುಷಿ ಆಯಿತು. ಇವ್ರ ಜೊತೆ ನಮ್ಮ ಅಪ್ಪ ಇರಬೇಕಿತ್ತು ಅಂತ ತುಂಬ ಅನ್ನಿಸ್ತಾ ಇತ್ತು. ನಮ್ಮ ಅಪ್ಪಂಗೆ ಗೈಸ್ ಓಪನಾಗಿ ಹೇಳ್ತೀನಿ, ಅವ್ರು ತಂಗಿದ್ದೀರೋ ಅಂದರೆ ಪಂಚಪ್ರಾಣ. ಈಗ 3 ಜನ ಬಂದಿದ್ದಾರೆ. ಒಬ್ಬರು ನಮ್ಮ ಚಿಕ್ಕಪ್ಪನ ಹೆಂಡತಿ ಕೂಡ ಬಂದಿದ್ದಾರೆ. ಅವರು ಎಲ್ಲರೂ ಕೂಡ ಒಂದು
ಚಿಕ್ಕದ್ರಲ್ಲಿ ನನಗೊಂದಷ್ಟು ಊಟ ಕೊಟ್ಟಿದ್ದಾರೆ, ಬಟ್ಟೆ ಕೊಟ್ಟಿದ್ದಾರೆ, ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ. ಅದು ಅವ್ರ ಋಣಗಳು ನನ್ನ ಮೇಲಿದೆ ಗೈಸ್. ನಮ್ಮಪ್ಪ ರೈತ ಆದ್ರೂ ನನ್ನನ್ನು ಮಹಾರಾಣಿ ಥರ ನೋಡ್ಕೊಂಡಿದ್ದಾರೆ ಅಂತ ಅಂತಿರ್ತೀನಿ ಪ್ರತಿ ಸಲಿನೂ. ಸೊ ಏನಕ್ಕೆ ಅಂತಿರ್ತೀನಿ ಅಂದರೆ ಎಲ್ಲ ಋಣ ನನ್ನ ಮೇಲಿದೆ ಗೈಸ್. ಅವ್ರ ಋಣನ ನಾನು ನನ್ನ ಕೈಲಾದಷ್ಟು ತೀರಿಸ್ಬೇಕು ಅಂತ. ಸೊ ಸುಮಾರು ಜನ ನನಗೆ ಹಿಂದಿನ ವ್ಲಾಗಲ್ಲಿ ಕಮೆಂಟ್ ಮಾಡಿದ್ರಿ, ಅದು ಹೇಳ್ಕೊಬಾರ್ದು, ಬಟ್ ಇದು ವರ್ತ್ ಟೈಮ್ ಅಂತ ಅನಿಸುತ್ತೆ ಶೇರ್ ಮಾಡ್ಕೊಳ್ಳೋಕ್ಕೆ. ಏನಪ್ಪ ಅಂದರೆ ಯಾವಾಗಲೂ ನೀನೇ ತಗೋತೀಯ, ನಿಮ್ಮ ಅಪ್ಪನ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ, ನಿಮ್ಮ ತಾಯಿ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ, ನಿಮ್ಮ ಅಪ್ಪ ಅಮ್ಮನಿಗೇನಾದರೂ ಕೊಡಿಸು ಮಾಡು. ಸೊ ಆ ಕಮೆಂಟ್ನ ನಾನು ಇಮ್ಮಿಡಿಯೇಟಾಗಿ ರಿಪೋರ್ಟ್ ಮಾಡಿದೆ, ಅದು ಡಿಲೀಟ್ ಆಯಿತು. ಅದು ಸ್ಕ್ರೀನ್ಶಾಟ್ ತೊಗೊಳ್ಬೇಕು ಅಂತಲೂ ಕೂಡ ಅನಿಸ್ಲಿಲ್ಲ. ಬಿಕಾಸ್ ಆಫ್ ನನ್ನ ತಮ್ಮಂದರು ನೋಡ್ತಾರೆ ವಿಡಿಯೋಸ್, ಅವರು ಕೂಡ ಕಮೆಂಟ್ಸ್ ಎಲ್ಲ ಓದ್ತಾರೆ ಏನಕ್ಕೆ ಬೇಕು ಅಂತ ಅಂದ್ಬಿಟ್ಟು. ಬಟ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಅಪ್ಪಂಗೆ ನಾನು ಏನು ಕರ್ತವ್ಯ ಮಾಡಬೇಕೋ ಮಾಡಿದ್ದೀನಿ, ನಮ್ಮ ಅಮ್ಮನಿಗೆ ಏನು ಕರ್ತವ್ಯ ಮಾಡಬೇಕೋ ಮಾಡಿದ್ದೀನಿ. ನಮ್ಮ ಅಪ್ಪನಿಗೂ ಕೂಡ ಚಿನ್ನ ಕೊಡಿಸಿದ್ದೀನಿ, ನಮ್ಮ ಅಮ್ಮನಿಗೂ ಕೂಡ ಚಿನ್ನ ಕೊಡಿಸಿದ್ದೀನಿ. ಆವಾಗಿನ ನಾನು ಯೂಟ್ಯೂಬ್ ಅದೆಲ್ಲ ಮಾಡಿರಲಿಲ್ಲ. ಆವಾಗ ಮಾಡಿದಿದ್ರೆ ತುಂಬ ಚೆನ್ನಾಗಿರ್ತಾಯಿತ್ತು. ನಮ್ಮ ಅತ್ತೆ ಇದ್ದಾಗ ಮಾಡಬೇಕಿತ್ತು ಗೈಸ್, ಇದೆಲ್ಲ ಏನು ಮಹಾ. ಸೊ ಎಲ್ಲರಿಗೂ ಜ್ಯೂಸ್ ಕೊಟ್ಟೆ, ಜೀರ್ಣ ಆಗಲಿ ಊಟ ಅಂದ್ಬಿಟ್ಟು. ಬೆಳಗ್ಗೆ ಎಲ್ಲ ಹೆವಿ ಆಯಿತು ತುಂಬ ಆಯಿತು ಅಂತಿದ್ರು. ಸೊ ಈಗ ಬ್ಲ್ಯಾಕ್ ಕರೆಂಟ್ ಐಸ್ ಕ್ರೀಮ್ ಇತ್ತು ಮನೇಲಿ. ಸೊ ಅರ್ಧ kg ಫುಲ್ಲು ಓಪನ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಒಂದು ಬೌಲ್ ಫುಲ್ಲು ಕೊಡಲಿ, ತಿನ್ನಲಿ, ಚೆನ್ನಾಗಿರಲಿ, ಖುಷಿಯಾಗಿರಲಿ. ಒಂದು 2-3 ಅವರ್ಸ್ ಇದ್ದರು ನಮ್ಮ ಮನೇಲಿ ಹ್ಯಾಪಿಯಾಗಿ ಮೂವಿ ನೋಡಿಕೊಂಡು, ಎಂಜಾಯ್ ಮಾಡಿಕೊಂಡು, ಕೂಗಾಡ್ಕೊಂಡು, ಕಿರ್ಚಾಡ್ಕೊಂಡು. ನನಗಂತೂ ಎಷ್ಟೋ ವರ್ಷ ಆಗೋಗಿತ್ತು ಈ ಥರ ಎಲ್ಲ ಅನಿಸ್ತಿತ್ತು. ನನ್ನ ಮಗ ಮಾತ್ರ ಮಿಸ್ಸಿಂಗ್. ನನ್ನ ಮಗ ಹತ್ಕೊಂಡು ಟ್ಯೂಷನ್ಗೆ ಹೋಗಿತ್ತು, ಮಮ್ಮಿ ಹೋಗಲೇಬೇಕಾ ಅಂತ. ಅವನು ಇದ್ದಿದ್ರಂತೂ ಯಾರಿಗೂ TV ರಿಮೋಟ್ ಕೊಡ್ತಿರಲಿಲ್ಲ. ಸೊ ಅದಕ್ಕೆ ನಾನು ಅವನ್ನ ಕಳಿಸಿದ್ದು. ಅವ್ನು ಬರೋಷ್ಟರಲ್ಲಿ ನಮ್ಮಮ್ಮ ನಾನು ಹೋಗ್ತೀನಿ ಅವ್ರ ಜೊತೆ ಅಂತ ಎಲ್ಲ ಆಟ ಮಾಡ್ತಾಯಿದ್ರು. ಯಾಕಮ್ಮ ಇರಮ್ಮ ಅಂತೆಲ್ಲ ಹೇಳ್ತಾಯಿದ್ದೆ. ಇಲ್ಲ ಕಣಮ್ಮ ನಾನು ಹೋಯ್ತೀನಿ. 3 ದಿನ ಆಯಿತು ಬಂದು, 4 ದಿನ ಆಯಿತು. ಅಪ್ಪಂಗೆ ಊಟ, ಮದುಗೆ ಊಟ ಶುರು ಮಾಡಿದ್ರು ಗೈಸ್. ಸೊ ಜವಾಬ್ದಾರಿ ಅನ್ನೋದು ಹೆಗ್ಲ ಮೇಲೆ ಬಂದಾಗ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೂ ಆಗಲ್ಲ, ನೆಮ್ಮದಿಯಾಗಿ ಊಟ ತಿಂಡಿ ತಿನ್ನೋಕ್ಕೂ ಆಗಲ್ಲ. ನಿಜ ಅಂತೀರಾ? ಎಲ್ಲ ಹೇಳ್ತಿದ್ರು, ಹೋಗು ಶ್ವೇತಾ ಸ್ವಲ್ಪ ತಿನ್ಕೋ, ಬಿಸಿ ತಿನ್ಕೋ ಅಂತ. ಬಟ್ ನನಗೆ ತಿನ್ನಬೇಕು ಅಂತ ಅನಿಸ್ಲೇ ಇಲ್ಲ ಗೈಸ್. ಯಾಕಂದರೆ ಸತೀಶ್ ಇನ್ನೂ ಬಂದಿರಲಿಲ್ಲ ಊಟಕ್ಕೆ, ತಿಂಡಿಗೆ. ಅವ್ರಿಗೋಸ್ಕರ ಚಪಾತಿ ಮಾಡಿದಂಥದ್ದು. ಅವರು ಬರಲಿ ಒಟ್ಟಿಗೆ ಹಾಕೊಟ್ಬಿಟ್ಟು ತಿನ್ನೋಣ ಅಂತ ಕಾಯ್ತಾ ಇದ್ದೆ ನಾನು. ಅವರು ಕೆಳಗಡೆ ಕೆಲಸ ಇತ್ತು ಅವರಿಗೆ. ಸೊ ಹಾಗಾಗಿ ಅವರು ಕೆಲಸ ಮಾಡ್ತಾ ಬ್ಯುಸಿ ಆಗಿಬಿಟ್ಟಿದ್ರು. ಅವರು ಬರಲಿ ಒಟ್ಟಿಗೆ ಹಾಕೊಟ್ಬಿಟ್ಟು ನಾನು ತಿನ್ನೋಣ ಅಂತ ಅಂದ್ಬಿಟ್ಟು ನಾನು ಇಷ್ಟೆಲ್ಲ ಅಡುಗೆ ಮಾಡಿದಾಗ ತಿನ್ನಬೇಕು ಅಂತ ಅನಿಸೋದು ಕಮ್ಮಿನೇ. ಸೊ ಸ್ವಲ್ಪ ಟೇಸ್ಟ್ ಮಾಡ್ತಾಯಿದ್ದೆ. ಬ್ಲ್ಯಾಕ್ ಕರೆಂಟ್ ಒಂಥರ ಗಂಟ್ಲೆಲ್ಲ ತಣ್ಣಗೆ ಅನ್ನಿಸ್ತಾಯಿತ್ತು, ಖುಷಿಯಾಗಿ ತಿನ್ನಬೇಕು ಅನ್ನಿಸ್ತಾಯಿತ್ತು. ಬಟ್ ಆದರೆ ಫಸ್ಟ್ ಅವ್ರಿಗೆಲ್ಲ ಕೊಟ್ಬಿಡೋಣ, ಅವರೆಲ್ಲ ತಿನ್ನಲಿ, ಚೆನ್ನಾಗಿ ಎಂಜಾಯ್ ಮಾಡಲಿ ಅನ್ನೋದು ನನ್ನ ಇಂಟೆನ್ಷನ್. ಸೊ ಫೈನಲಿ ಹೀಗಿತ್ತು ಗೈಸ್. ಎಲ್ಲರೂ ಸೇರಿ ಮಾತಾಡಿಕೊಂಡು ಖುಷಿಯಾಗಿ ಒಂದು ಗುಡ್ ಫ್ಯಾಮಿಲಿ ಟೈಮ್ನ ನಾವೆಲ್ಲ ಜೊತೆಗೆ ಸೆಲೆಬ್ರೇಟ್ ಮಾಡಿ ಸ್ಪೆಂಡ್ ಮಾಡಿದ್ದು ಇನ್ನೂ ಖುಷಿ ಕೊಡ್ತು. ಸತೀಶ್ ಎಲ್ಲ ಹೇಳ್ತಾಯಿದ್ರು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಇರಿ, ಸಂಜೆ ಮೇಲೆ ಹೋಗೋರಂತೆ ಅಂತ. ಬಟ್ ನಮ್ಮ ಚಿಕ್ಕಮ್ಮ ಹಸು ಇದೆ, ಹಾಲು ಕರಿಬೇಕು, ಹೋಗಬೇಕು ಅಂತ ಪಾಪ ಒಂದೇ ಟೈಮ್ ಅರ್ಜೆಂಟ್ ಮಾಡ್ತಾಯಿದ್ರು. ಅವ್ರಿಗೆ ಕಾಲ್ಸ್ ಬರ್ತಾಯಿತ್ತು ಹೋಗಬೇಕು ಅಂತ. ಸೊ ಹಾಗಾಗಿ ಇಲ್ಲ, ಸತೀಶು 2-3 ಸಲ ಹಿಂಸೆ ಮಾಡಿದ್ರು. ಇರಿ ಸಂಜೆ ಹೋಗೋರಂತೆ, ಚಾಮುಂಡಿ ಬೆಟ್ಟಕ್ಕೆ ಕಳಿಸ್ಕೊಡ್ತೀನಿ, ಡ್ರೈವರ್ ಇದ್ದಾರೆ, ಹೋಗ್ಬಿಟ್ಟು ಬರೋರಂತೆ ಇರಿ ಅಂತ ಅಂದ್ಬಿಟ್ಟು. ಸೊ ಇವ್ರ ಮನೆಯಿಂದ ಎಲ್ಲ ನಮ್ಮ ಡ್ರೈವರೇ ಹೋಗಿ ಕರ್ಕೊಂಬಂದಿದ್ದಂಥದ್ದು. ಡ್ರೈವರ್ ಇದನ್ನೇ ಕಳಿಸ್ಕೊಡ್ತೀನಿ, ಹೋಗಿ ನೋಡ್ಕೊಂಬರೋರಂತೆ ಇರಿ ಅಂತ. ಇಲ್ಲಪ್ಪ ಕಣಪ್ಪ, ನಾನ್ ವೆಜ್ ಎಲ್ಲ ತಿಂದ್ಬಿಟ್ಟು ಅಮ್ಮನ ದರ್ಶನಕ್ಕೆಲ್ಲ ಹೋಗೋದು ಬೇಡ, ಇನ್ನೊಂದ್ಸಲಿ ಬರ್ತೀವಿ ಅಂತೆಲ್ಲ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಒಂದು 10 ಗಂಟೆಗೆ ಎಲ್ಲರದು ಮುಗ್ದೈತಲ್ವ. ಸೊ 12 ಗಂಟೆ 12:15 ತನಕನೂ ಇದ್ದರು. ಇನ್ನು 1:15 ಆಗಿಬಿಟ್ರೆ ವಿಕ್ಕಿ ಬಂದುಬಿಡ್ತಾನೆ, ಅಳ್ತಾನೆ ಅಂದ್ಬಿಟ್ಟು ಅಮ್ಮನೂ ಕೂಡ, ಅಮ್ಮನಿಗೆ ವಿಕ್ಕಿದೆ ಟೆನ್ಷನ್. ಯಾಕಂದರೆ ಅಳ್ತಾನೆ ಗೈಸ್. ಅವನಿಗಂತೂ ನಮ್ಮಮ್ಮ ಅಂದರೆ ಪ್ರಾಣ, ನಮ್ಮಮ್ಮನಿಗೂ ಅಷ್ಟೇ. ಅವನು ಅಂದರೆ ಪ್ರಾಣ. ಅವ್ರಿಗೆ 2 ಗಂಡು ಮಕ್ಕಳಾದರೂ ಅವ್ರಿಗೇನೋ ಒಂಥರ ಗೈಸ್ ಅವನಿಗೆ. ಸೊ ಜಾಸ್ತಿ ಡಯಟ್ ಅಂತ ಸಣ್ಣ ಮಾಡಬೇಡ, ಕೊಡು, ಹೊಟ್ಟೆ ತುಂಬ ತಿನ್ನಲಿ ಗಂಡು ಮಕ್ಕಳು ಅಂತಿರುತ್ತೆ. ಬೇಕಿದ್ರೆ ಚಾರುನ ಸಣ್ಣ ಮಾಡು, ಯಾಕಂದರೆ ಅವಳು ತುಂಬ ಹೈಟ್ ಬೆಳೀತಿದ್ದಾಳೆ ಅಂತ. ಬಟ್ ಆದರೆ ಅವ್ರ ಅಪ್ಪಂಗೆ ಚಾರು ಫೇವ್ರೇಟ್, ನಮ್ಮಪ್ಪ ಅಮ್ಮನಿಗೆ ವಿಕ್ಕಿ ಫೇವ್ರೇಟ್, ನಮ್ಮ ಅಪ್ಪನಿಗೆ ಚಾರು ಕೂಡ ಫೇವ್ರೇಟ್. ಅದಕ್ಕೆ ನಾನು ಹೇಳ್ತಾ ಇದ್ದೆ, ನನ್ನ ಪ್ಲೇಸ್ನ ಇವರೆಲ್ಲ ಆಕ್ಯುಪೈ ಮಾಡ್ಕೊಬಿಟ್ರು, ನನಗೆ ಯಾವ ಸ್ಥಾನ ಅಂತ ರೇಗಿಸ್ತಾ ಇರ್ತೀನಿ ಪ್ರತಿ ಸಲನೂ. ಅದಕ್ಕೆ ನೀನೇ ಫಸ್ಟು ಬಿಡವ್ವ ಅಂತೆಲ್ಲ ಹೇಳ್ತಿದ್ರು.
ಸತೀಶ್ ಕೂಡ ಸ್ನಾನ ಮುಗಿಸಿ 2 ಗಂಧದ ಕಡ್ಡಿ ಹಚ್ಬಿಟ್ಟು ಬಂದರು ದೇವ್ರ ಮನೆಗೆ ಹೋಗಿ. ಸೊ ನನಗೆ ಹೇಳ್ತಿದ್ರು ಹೂ ತೆಗಿಯೋಕ್ಕಿಲ್ವಾ ಅಂತ. ನಾನು ಯಾವ ಟೈಮಲ್ಲಿ ಫ್ರೀ ಇತ್ತ ಗೈಸ್ ನನಗೆ ಹೂ ತೆಗಿಯೋಕ್ಕೆ. ಸೊ ಸರಿ ಇದೆಯಾ ಅಂತ ಕೇಳ್ತಾ ಇದ್ದೆ. ಇನ್ನೂ ಕೈ ಹಾಕಿ ಸರಿ ಇಲ್ವಾ? ಸರಿ ಇಲ್ವಾ? ಸರಿ ಆಯ್ತಾ ನೋಡ? ಸರಿ ಆಯ್ತಾ? ತಿಂದೇ ಇಲ್ವಲ್ಲ ರೀ. ಅವರೆಲ್ಲ ಹೊರಡೋಕ್ಕೆ ರೆಡಿಯಾಗಿ ನಿಂತ್ಕೊಂಡ್ಬಿಟ್ರು. ಸೊ ಅಷ್ಟರಲ್ಲಿ ನಾನು ಸ್ವಲ್ಪ ರೈಸ್ ಮತ್ತು ಪಚಡಿ ಅಷ್ಟೇ ಹಾಕ್ಕೊಂಡು ಕೂತ್ಕೊಂಡಿದ್ದು. ಸತೀಶ್ಗೆ ನೆಮ್ಮದಿಯಾಗಿ ತಿಂಡಿ ತಿನ್ನೋಕ್ಕೂ ಬಿಡ್ತಾಯಿಲ್ಲ. ಕಾಲ್ ಮೇಲೆ ಕಾಲು. ನಾನು ಸರಿ ಇದೆಯಾ ಅಂತ ನೋಡ್ತಾ ಇದ್ದೆ. ಫೋನ್ ಕಟ್ ಮಾಡು, ತಿನ್ನು ಫಸ್ಟು ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಅವ್ರು ಆ ಕಡೆ ಹೊರಟಿದ್ದಾರೆ, ನಾನು ಈ ಕಡೆ ತಿಂಡಿ ಹಾಕ್ಕೊಂಡು ಕೂತಿದ್ದೀನಿ. ತಿನ್ಕೋ ಅಂತ ಹೇಳ್ತಾ ಇದ್ದಾರೆ. ನನಗೆ ಬೇಗ ಒಂದೇ ಉಸಿರಿಗೆ ಗಪ್ಕ ಅಂತ ಒಂಚೂರು ತಿನ್ಬಿಟ್ಟು ಹೊರಟ್ಬಿಡೋಣ, ಅವ್ರನ್ನ ನೆಮ್ಮದಿಯಾಗಿ ಖುಷಿಯಿಂದ ಕಳಿಸ್ಕೊಡೋಣ ಅನ್ನೋ ಥರ ಅನ್ನಿಸ್ತಾ ಇತ್ತು. ಯಾಕಂದರೆ ನಮ್ಮ ಆಂಟಿಗೆ ತುಂಬ ಫೋನ್ಸ್ ಬರ್ತಾಯಿತ್ತು ಗೈಸ್ ಊರಿಂದ, ನಮ್ಮ ಚಿಕ್ಕಮ್ಮಂಗೆ. ಸೊ ಹಾಗಾಗಿ ನಾನು ಬರೀ ರೈಸ್ ಒಂದು ಸ್ವಲ್ಪ ರಾಯ್ತ, ಮೊಸರು ರಾಯ್ತ ಹಾಕ್ಕೊಂಡೆ. ಟೈಮ್ 12:15 ಕರೆಕ್ಟಾಗಿ. ಬೆಳಿಗ್ಗೆಯಿಂದ 1 ಲೋಟ ಹಾಲು ಬಿಟ್ಟರೆ, ಗಂಜಿ ಬಿಟ್ಟರೆ ಇನ್ನೇನೂ ತೊಗೊಂಡಿರಲಿಲ್ಲ. ತುಂಬ ಸುಸ್ತಾಗೋಗಿತ್ತು. ಇಷ್ಟೆಲ್ಲ ಕೆಲಸ ಒಬ್ಬಳೇ ಮಾಡಿದ್ದೀನಲ್ವಾ, ಕಷ್ಟ ಆದರೂ ಖುಷಿಯಿಂದ ಮಾಡಿದ್ದೀನಿ, ಇಷ್ಟಪಟ್ಟು ಮಾಡಿದ್ದೀನಿ. ಸೊ ಸ್ವಲ್ಪ ಬಿಸಿ ಇರಬೇಕಿತ್ತು. ಪಲಾವು 7:15 ಮಾಡಿದ್ದು, 12:15 ಬಿಸಿ ಇರುತ್ತಾ. ಸ್ವಲ್ಪ ಬಿಸಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಆಂಟಿ ಅರ್ಜೆಂಟ್ ಮಾಡ್ತಾ ಇದ್ದೆ ಅಂತ ಅಮ್ಮ ಬಂದು ಅಡುಗೆ ಮನೆಗೆ. ಆಯ್ತಾ ತಗೊಳ್ಳಿ, ಮಂಗಳಾಂಟಿ ಕೊಟ್ಟಿದ್ಯಾ? ಕೊಟ್ಟೆ. ಸೈಯದು ಮಂಗ್ಲ ಜ್ಯೂಸ್ ಬೇಕಮ್ಮ? ಜ್ಯೂಸ್ ತರ್ಸೋಣ, ಇಸ್ಕೋ. ಆಯ್ತು, ಬೇಕಾ? ಇನ್ನೊಂದೆರಡು ತರ ಮಂಗ್ಲಮ್ಮ ಒಂದು ಕೊಡು ತಾಕ, ನೀಗೊಂದು ಇಟ್ಕೋ. ಆಯ್ತು, ಇನ್ನೊಂದು ಅಲ್ಲ ಐತೆ, ಕೊಡ್ತೀನಿ ನಡೀರಿ ಕೆಳಗೆ. ಬಾಯ್. ಅದೇ ಆಂಟಿ ಬರ್ತೀನಿ ಇನ್ನೊಂದ್ಸರಿ. ನೀವು ನೋಡ್ತಾ ಬನ್ನಿ. ಬಾಯ್. ದಿವ್ಯಾ ಎಲ್ಲ ಊಟ ಇದೆ, ಅದೇ ಅಲ್ಲಿ ಏನ್ ಮಾಡಕ್ ಹೋದಿರಿ? ಬಾಯ್ಪಾ. ದಾರಿ ಕೆಟ್ಟಿದೆ. ಬರ್ತೀರಾ? ಹ್ಞೂ ಆಂಟಿ, ನಡೀರಿ ಕೆಳಗಡೆ ಬರ್ತೀನಿ. ಬಾ, ಆಫ್ ಮಾಡ್ಬಿಟ್ಟು ಚಾರು ಲೈಟ್ ಫ್ಯಾನ್ ಮುದ್ದು ಮಾಡ್ತಾ ಇರ. ಆಮೇಲೆ ಅವಳ ಚಾಪೆ ಎತ್ಕೋ ಬಾ. ಚಾರು ಎತ್ಕೊಳಪ್ಪ. ಹೌದಾ? ನೋಡಿ ಸಾಕಾಗಿ ಇವಳ್ದು ಇದ್ದಿದ್ದೆ ಕತೆ ಅಂದ್ಬಿಟ್ಟು. ಅದೇ ಹೌದು. ತಿನ್ಕೊಂಡು ಕಾರಲ್ಲಿ ಬನ್ನಿ. ಎಲ್ಲ ಐತೆ, ಕೊಡಪ್ಪ. ಕಪ್ ಐಸ್ ಶ್ರೇಯಂಗ್ ಕೊಡು, ತಿಂತಾಳೆ. ಕೊಡಪ್ಪ, ಕೊಟ್ಬಿಡು ಬಾಕ್ಸ್ನ. ಕೆಳಗಡೆ 5-6 ಇರ್ತವೆ ಅಷ್ಟೇ ಆಂಟಿ. ತಗೊಳ್ಳಿ ಆಂಟಿ. ಕಪ್ ಐಸು ಕಣ, ಸ್ಪೂನು ಅಲ್ಲೇ ಇರ್ತವೆ, ಇಟ್ಕೊಳ್ಳಿ. ಫ್ರಿಜ್ ಇರುತ್ತಲ್ಲ, ಇಟ್ಕೊಳ್ಳಿ, ಏನಾಗಲ್ಲ. ಇವ್ರಪ್ಪ ಹೊಟ್ಟೋಯ್ತಾ? ಎಂತ ಇಲ್ಲ, ಅವ್ನು ಕೇಳ್ಕೊಳ್ಳೋದಷ್ಟೇ. ಚೆನ್ನಾಗಿರೋ ಊಟ, ಫ್ರೆಶ್ ಆಗಿರೋ ಊಟ. ಏನು ಪುನಿ? ಜಾಗ ಸಾಕಾಗಲ್ಲ ಆಂಟಿ. ಚಾಪೆ ಹಾಕು ಬಾ.
ಅದು ಕ್ಲೋಸ್ ಮಾಡ್ಕೊಬೇಡ ಆಂಟಿ. ಏನ ಆಂಟಿ ರಾಧಾಂಟಿ ಹೋಯ್ತಿದ್ದಂತಲ್ಲ ಮನೆಗೆ. ಹಾಂ ಹ್ಞೂ ಆಂಟಿ ಹ್ಞೂ ಬಾಯ್ ಬಾಯ್. ಇಲ್ಲೇ ಬನ್ನಿ ಮಲ್ಕಳಿ ಆಂಟಿ, ಇಲ್ಲ ಅಂದ್ರೆ ಬಿಡಿಸ್ಕೊಡ್ತೀನಿ ಸಂಜೆಗೆ. ಹ್ಞೂ ಹಾಕ್ತೀನಿ. ಬಾಯ್. ಹಾಂ ಬಾಯ್. ಮನೆಯೆಲ್ಲ ಬಿಕ್ಕೋ 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 ಅಂತ ಇದೆ. ಬೆಳಗ್ಗೆಯಿಂದ ಗಿಜಿ 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 ಗಿಜಿ. ಇವಾಗ ಮನೆಯೆಲ್ಲ ಬಿಕ್ಕೋ 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 ಬಿಕ್ಕೋ. ಹೀಗೆ ಗೈಸ್ ನಮ್ಮ ನೆಂಟರು ಅಲ್ಲಿ ಬರ್ತಾರೆ, ಅಲ್ಲಿ ಹೋಗ್ತಾರೆ. ಅಯ್ಯಪ್ಪ ಎಷ್ಟು ಬ್ಯಾಲೆನ್ಸ್ ಕೆಲಸಗಳಿದ್ದಾವೆ ನೋಡಿ. ಸುಸ್ತಾಗ್ತಾಯಿದೆ. ಏನೂ ತಿನ್ನಲಿಲ್ಲ ನಾನು ಗೊತ್ತಾ. ಇಷ್ಟು ರೈಸ್ ಹಾಕ್ಕೊಂಡು ಸ್ವಲ್ಪ ಮೊಸರು ಬಜ್ಜಿ ಹಾಕ್ಕೊಂಡು ತಿಂದೆ. ಸುಸ್ತು ಹೊಡೆದೋಗಿದೆ. ನಾನು ತಿಂದಾಗ 12 ಕಾಲು ಗೈಸ್, 12 ಕಾಲು. ಎಲ್ಲರಿಗೂ ಕುಂಕುಮ ಕೊಟ್ಟು, ಅರ್ಶಿನ ಕುಂಕುಮ ಸೀರೆಗಳು ಕೊಟ್ಟು ಆಶೀರ್ವಾದ ತೊಗೊಂಡು ಅಳು ಬರ್ತಾಯಿದೆ. ಏನೂ ಮಾಡೋಕ್ಕಾಗಲ್ಲ. ಲೈಫ್ ಈಸ್ ಮೂವ್ ಆನ್. ಎಲ್ಲ ಎತ್ತಿಕ್ಬೇಕೀಗ. ಈಗ ಇನ್ನೊಂದು ರೌಂಡ್ ಕ್ಲೀನಿಂಗ್ ಕೆಲಸ ಮಾಡೋಣ 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 ಮಾಡೋಣ. ವಾಚ್ ಬಿದ್ದೋದು. ಇನ್ನೂ ಒಂದು 2-3 ಸೀರೆ ಮೇಲೆ ತಿಡ್ಬೇಕು. ಎಲ್ರಿಗೂ ಸೀರೆ ಕೊಟ್ಟೆ. ಸೊ ಸ್ಟೇ ಟ್ಯೂನ್. ಇದೆಲ್ಲ ಎತ್ತಿಕ್ಬಿಡ್ತೀನಿ ಫಸ್ಟ್. ಐಸ್ ಕ್ರೀಮು ಬ್ಲ್ಯಾಕ್ ಬರ್ರಿ. ಸುಸ್ತಾಗ್ತಾಯಿದೆ. ಸ್ವಲ್ಪ ಐಸ್ ಕ್ರೀಮ್ ತಿನ್ನೋಣ ಅಲ್ವಾ. ಹೋ ನೀರಾಗ್ಬಿಟ್ಟಿದೆ. ಹಾಂ ಹಾಂ ಎಲ್ಲ ಕಡೆ ಬೆವರು ಕಿತ್ಕೊಂಡು ಬರ್ತಾಯಿದೆ. ತಣ್ಣೀರು ಹಾಕ್ಕೊಂಡು ಮುಖನ ಟ್ಯಾಪ್ ಮಾಡಿಕೊಂಡೆ. ಬಟ್ಟೆ ಐರನ್ ಮಾಡಬೇಕು ಗೈಸ್. ಬಟ್ಟೆಗಳು ಎತ್ಕೋತಾ ಇದ್ದೀನಿ. ಅವ್ರು ಹೋದರು ಅಂತ ಕೂತ್ಕೊಂಡ್ಬಿಟ್ರೆ ಬೇಜಾರಿಗೆ ಒಳ್ಳೆ ನಿದ್ರೆ ಬಂದುಬಿಡುತ್ತೆ. ಒಂದು ಚೊಂಬು ತಣ್ಣೀರು ಕುಡಿದು, ನಮಗೆಲ್ಲ ಚೊಂಬಲ್ಲಿ ಕುಡ್ದೆ ಅಭ್ಯಾಸ ಕಣಪ್ಪ. ಒಂದು ಚೊಂಬು ಫುಲ್ಲು ತಣ್ಣೀರು ಕುಡಿದು ಐರನ್ ಮಾಡ್ತಾಯಿದ್ದೀನಿ. ಸತೀಶ್ ಒದ್ದೆ ಟವಲ್ಲು ಎಲ್ಲ ಅಲ್ಲಲ್ಲಿ ಫುಲ್ ನಾಚಿಕೆ. ನಮ್ಮತ್ತೆ ಎಲ್ಲರೂ ನಮ್ಮತ್ತೆದಿರಲ್ಲ ಇದ್ರಲ್ಲ ಫುಲ್ ನಾಚಿಕೆ. ನೋಡು 5 ನಿಮಿಷ ಇರಲಿಲ್ಲ ಮನೇಲಿ. ಐರನ್ ಮಾಡೋಣ ಬನ್ನಿ. ನಮ್ಮ ಕೆಲಸ ನಾವೇ ಮಾಡಬೇಕು, ಯಾರೂ ಬರಲ್ಲ. ಮಾಡೋಣ. ಏನಂತೀರ? ಬೇಜಾರಾಗ್ತಾಯಿದೆ ನಿಜ. ಬಟ್ ಕೂತ್ಕೊಂಡು ಇದ್ರೆ ಬೇಜಾರೇ ಇರುತ್ತೆ. ಕೆಲಸ ಮಾಡಬೇಕು ಗೈಸ್, ಕೆಲಸ ಮಾಡಬೇಕು. ಲೈಫಲ್ಲಿ ಕೆಲಸ ಮಾಡಬೇಕು. ಐರನ್ ಮಾಡಿ ಸಿಗ್ತೀನಿ. ಒಂದು ಸಿಟ್ಟತ್ತದು ಅಂದರೆ ಒದ್ದೆ ಟವಲ್ ತೊಗೊಂಡೋಗಿ ಬೆಡ್ ಮೇಲೆ ಹಾಕಿದ್ರೆ ಕೆಟ್ಟ ಕೋಪ ಬಂದುಬಿಡುತ್ತೆ. ತೊಗೊಂಬಂದು ವಾಶ್ ಹಾಕ್ಬೇಕು ತಾನೆ ಗೈಸ್. ಸ್ವಲ್ಪ ರೈಸ್ ತಿಂದೆ, ಈಗ ಹೊಟ್ಟೆ ಹಶ್ವುತ್ತಾ ಇದೆ. ತೊಗೊಂಬಂದು ಒಣಗೂ ಹಾಕಲ್ಲ, ವಾಶ್ಗೂ ಹಾಕಲ್ಲ. ತೊಗೊಂಬಂದು ಏನೋ ಸೌಂಡ್ ನಮ್ಮ ಮನೆ ಹತ್ರ. ಈಗ ವಾಶ್ ಮಾಡೋಂಥದ್ದು ಏನೂ ಇಲ್ಲ, ಒಣ ಹಾಕಿದ್ದೀನಿ. ಸೊ ಬನ್ನಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ಶಕೆ ದಾಹ, ಸ್ವಲ್ಪ ಜ್ಯೂಸ್ ಕುಡಿಯೋಣ. ಇಷ್ಟ ಇರೋದು. ಅಪ್ಪ ಎಲ್ಲರೂ ಇದ್ದಾಗ ಎಷ್ಟು ಚೆಂದ ಅಲ್ವಾ. ಟೈಮ್ ಹೋಗೋದೇ ಗೊತ್ತಾಗಲ್ಲ. ಯಾರೂ ಇಲ್ಲದೇ ಇದ್ದಾಗ ಎಷ್ಟು ಬೋರ್ ಆಗುತ್ತಲ್ವ. ಏನೋ ಸೌಂಡು ನಮ್ಮ ಮನೆ ಹತ್ರ, ಯಾರೋ ಏನೋ ಮಾಡ್ತಾಯಿದ್ದಾರೆ.
ನಮ್ಮ ಹುಡುಗ ಪುನಿ ಡ್ರೈವರ್ಗೂ ಕೂಡ ಬಿಸಿ ಬಿಸಿ ಮುದ್ದೆ ಮಾಡಿ ಬಿರಿಯಾನಿ ಎಲ್ಲ ಊಟಕ್ಕೆ ಹಾಕ್ಕೊಟ್ಟೆ. ತುಂಬ ಇಷ್ಟಪಟ್ಟು ಊಟ ಮಾಡ್ದ. ಅಕ್ಕ ವಿಡಿಯೋ ಹಾಕ್ಬೇಡ ಅಕ್ಕ ಅಂತ ಬೇರೆ ಗೋಗರಿತಾ ಇದ್ದ. ಸೊ ಸತೀಶ್ಗೂ ಕೂಡ ಬಿಸಿ ಮುದ್ದೆ ಮಾಡಿ ಕಬಾಬ್ನ ಬಿಸಿ ಬಿಸಿ ಹಾಕ್ಕೊಟ್ಟೆ. ಯಾಕಂದರೆ ನಾನು ಸಾಂಬಾರು ಹೆಂಗಿದೆ ಅಂತಲೇ ನೋಡಿರಲಿಲ್ಲ. ಈಗ ಸ್ವಲ್ಪ ಸಾಂಬಾರು ಹಾಕ್ಕೊಂಡು, ನಾನಷ್ಟು ಮಟನ್ ತಿನ್ನಲ್ಲ, ಚಿಕನ್ ಆದರೆ ತಿಂದ್ಬಿಡ್ತೀನಿ. ಸೊ ಸೂಪರಾಗಿತ್ತು ಗೈಸ್, ಮಟನ್ ಸಾಂಬಾರು ಮಾತ್ರ ಸಖತ್ತಾಗಿತ್ತು. ಒಂದೇ ಒಂದು ನಳ್ಳಿ ಮುಳ್ಳೆ ಹಾಕ್ಕೊಂಡಿದ್ದೆ, ಸೂಪರಾಗಿತ್ತು, ಚೆನ್ನಾಗಿ ಬೆಂದಿತ್ತು. ಬಿಸಿ ಮಾಡಿ ಹಾಕ್ಕೊಂಡಿದ್ದು ಚುಕ್ಕಿ ಸೊಪ್ಪು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಎಲ್ಲ ಥರದ್ದು ಹಾಕಿದ್ದೆ. ಟೇಸ್ಟ್ ಮಾತ್ರ ಆಸಮ್ ಆಗಿತ್ತು. ಸೊ ಸ್ವಲ್ಪ ಬಿರಿಯಾನಿ ರೈಸ್ ಹಾಕ್ಕೊಂಡು ತಿಂತಾಯಿದ್ದೀನಿ. ಬಿಸಿ ಇರಬೇಕಿತ್ತು ಅನ್ನಿಸ್ತು, ಬಟ್ ಕಬಾಬ್ ಬಿಸಿ ಇತ್ತು. ಸೂಪರಾಗಿ ಊಟ ಎಲ್ಲ ಆದಮೇಲೆ ನಮ್ಮ ಕಡೆ ಹೇಳ್ತಾರೆ, ಹಸ್ದುಬಿಟ್ಟು ಹಳಸಿನಣ್ಣು ತಿನ್ನು, ಉಂಡುಬಿಟ್ಟು ಮಾವಿನ ಹಣ್ಣು ತಿನ್ನು ಅಂತ. ಸೊ ಸುಸ್ತಾಗೋಯ್ತು ಇವತ್ತಂತೂ ನನಗೆ. ಸೊ ಕೂತ್ಕೊಂಡು ಮಾವಿನ ಹಣ್ಣು ಫುಲ್ಲು ಒಬ್ಬಳೇ ತಿಂತಾ ಇದ್ದೀನಿ. ನನ್ನ ಮಗಳು ನೋಡಿದ್ರೆ ಬಂದು ಕಿತ್ಕೊಂಡ್ಬಿಡ್ತಾಳೆ ಅಂತ ತಿನ್ಕೋತಾ ಇದ್ದೀನಿ. ಸೊ ಅವರಿಬ್ಬರು ಸತೀಶು ಕೆಳಗಡೆ ಊಟ ಎಲ್ಲ ಆದಮೇಲೆ ಫ್ಯಾನ್ ಹಾಕ್ಕೊಂಡು ಆರಾಮ್ಸೆ ಬಿಸಿನೀರು ಕೊಡು, ಇಲ್ಲಾಂದರೆ ಜೀರ್ಣ ಆಗಲ್ಲ ಅಂದ್ಕೊಂಡು ಕೂತಿದ್ದರು. ಹಿಂಗಾರು ಕೂತ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ಮ್ಯಾಂಗೋನ ಎಂಜಾಯ್ ಮಾಡ್ತಾಯಿದ್ದೆ. ಒಂದು 5-10 ನಿಮಿಷ ಮಲ್ಕೊಳ್ಳೋಣ ಅಂತ ಹೇಳಿ ಹಾಲೆಲ್ಲ ಕಾಯಿಸಿ ಇಟ್ಬಿಟ್ಟು, ಯಾಕಂದರೆ ವಿಕ್ಕಿಗೆ ಟ್ಯೂಷನ್ ಇತ್ತು ಸಂಜೆ, ಹಾಲು ಕಾಯಿಸಿ ಇಟ್ಬಿಟ್ಟು ತುಂಬ ಸ್ವೆಟ್ ಆಗ್ತೀನಿ ಗೈಸ್ ಈ ನಡುವೆ, ಯಾಕೆ ಅಂತ ಗೊತ್ತಿಲ್ಲ. ಬೆವರು ಎಲ್ಲ ಕಡೆ ಕಿತ್ಕೊಂಡು ಹರಿತಾ ಇರುತ್ತೆ ನನಗಂತೂ. ಸೊ ಹಾಗಾಗಿ ಮಾವಿನ ಸಖತ್ತಾಗಿತ್ತು ಮಾವಿನ ಹಣ್ಣು. ಇದು ಯಾವ ಮ್ಯಾಂಗೋ ಅಂತ ಕೇಳಲಿಲ್ಲ, ಸತೀಶ್ ತಂದಿದ್ದು. ಐ ಥಿಂಕ್ ಬಾದಾಮಿ ಅನ್ಸುತ್ತೆ. ಒಂಚೂರು ಹುಳಿ ಇಲ್ಲ. ನನ್ನ ಮಗಳು ನನಗೆ ಟಾರ್ಚರ್ ಎತ್ತಾ ಇದ್ದಾಳೆ ನೋಡಿ. ಹಾಲು ಕುಡ್ದಿಲ್ಲ ಅವನು ಇನ್ನ 3:45 ಇವಾಗ ಟೈಮು. ಎದ್ದೋಗು. ಈಗ ಎದ್ದು ಎಲ್ಲಿ ಮಲ್ಕೊಳಕ್ಕೆ ಬಿಡ್ತಾಳೆ ಈ ಮರಿ ಪಿಚಾಚಿ, ಚೂರು ಮಲ್ಕೊಳಕ್ಕೆ ಬಿಡಲಿಲ್ಲ ನನ್ನ. ಇದಾಗಿತ್ತು ಬೆಳಗ್ಗೆಯಿಂದ ಸಂಜೆ ತನಕ ಕಂಪ್ಲೀಟ್ ವ್ಲಾಗ್. ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ. ವ್ಲಾಗ್ ಹೇಗಿತ್ತು, ಇಷ್ಟ ಆಯಿತಾ? ತಪ್ಪಿದರೆ ಕ್ಷಮಿಸಿ, ಒಂದು ಸಪೋರ್ಟ್ ಮಾಡಿ. ಸೊ ನಿದ್ರೆ ಅಂತೂ ಮಾಡಲಿಲ್ಲ. ಇವಳು ಮರಿ ರಾಕ್ಷಸಿ ಕಾಲು ಇಟ್ಕೊಂಡು ನಿಂತಿದ್ದಾಳೆ ನೋಡಿ ಇವಾಗ. ಸೊ ಈ ವ್ಲಾಗ್ ಇಷ್ಟ ಆಗಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಒಂದು ಸಪೋರ್ಟ್ ಮಾಡಿ ನಿಮ್ಮ ಶ್ವೇತಕ್ಕಂಗೆ ಅಂತ ಕೇಳ್ಕೊತಾ ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ಅಡಿಕೆ ತಿಂತಾ ಇದ್ದಾಳೆ. ಸತೀಶ್ಗೆ ಹಾಕೊಳ್ಳೋಕ್ಕೆ ಅಡಿಕೆ ಕೊಟ್ಟಿದ್ದೆ, ಆ ಅಡಿಕೆನ ತಿಂತಾ ಇದ್ದಾಳೆ. ಹೊಡಿತಾ ಇದ್ದೆ ಬಾಯಿ ಮೇಲೆ, ಬಿಡು ತಿನ್ನಬೇಡ ಅಂತ. ಮೈ ಮೇಲೆ ಬಿದ್ದರೆ ರಾಕ್ಷಸಿ ಎದ್ದೇಳೋಕ್ಕೆ ಆಗಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಟಾಟಾ, ಬಾಯ್, ಲವ್ ಯು.